ಅದ ಹಿಂಗೆ ಓಡಾಡ್ತಿರ್ತಾರ. ಆಮೇಲೆ ನಾನು ಬರ್ತೀನಿ. ನಾನು ಬಂದ್ಬಿಟ್ಟು ಬಾಸು ಟೀ ತಗೊಳ್ಳಿ ಅಂತ ಅಂದ್ರೆ ಅವರು ಫುಲ್ ಏನೋ ದಿಮಾಕಲ್ಲಿ ಟೀ ಹಿಂಗೆ ಎತ್ಕೊಂಡು ಸೊರ್ರ ಅಂತ ಸೌಂಡ್ ಮಾಡ್ಕೊಂಡು ದುರ್ಗಾ ಇದ್ರಲ್ಲಿ ಶುಗರ್ ಜಾಸ್ತಿ ಇದೆ, ಟೀ ಸ್ವಲ್ಪ ಕಡಿಮೆ ಇದೆ ನೋಡು ಅಂತ ಹೇಳ್ಬಿಟ್ಟು ಕ್ಯಾದೆ ತೆಗಿತಾರೆ. ಪುಟ್ ಮೇಡಮ್, ಆ ಸಿಡುಕ್ ಮುನ್ಸ್ವಾಮಿ ಬೆಳಗ್ಗೆ ಮುಖನ ಅಂತ ಸೊಟ್ಟೆಗೆ ಇಟ್ಕೊಂಡಿರ್ತಾರ. ಅದಾದ್ಮೇಲೆ ಒಂದು ಆಫೀಸ್ ಫೈಲ್ ಇಟ್ಕೊಂಡು ನಾನು ಇವಾಗ ತುಂಬಾ ಬ್ಯುಸಿ ಆಗಿದ್ದೀನಿ, ಯಾರು ನನಗೆ ತೊಂದರೆ ಕೊಡ್ಬೇಡಿ ಅಂತ ಹೇಳ್ಬಿಟ್ಟು ರೂಮ್ ಒಳಗೆ ಸೇರ್ಕೊಂಡ್ಬಿಡೋದು. ರೂಮ್ ಒಳಗೆ ಏನ್ ಮಾಡ್ತಿದ್ದಾರೆ ಅಂತ ನೋಡಕ್ ಹೋದ್ರೆ ಮೊಬೈಲ್ ಇಟ್ಕೊಂಡು ಆಟ ಆಡ್ತಿರ್ತಾರೆ ಪುಟ್ ಮೇಡಮ್. ಆಮೇಲೆ ಅವತ್ತೊಂದ್ಸಲ ನಾನು ಅವ್ರ ಕಣ್ಣಿಗೆ ಏನೋ ಗೊತ್ತಿಲ್ಲದೆ ಹೊಡೆದ್ಬಿಟ್ನಪ್ಪ. ನೀನ್ ನೋಡ್ಬೇಕಿತ್ತು ಅದೇನ್ ಡ್ರಾಮಾ ಆಡಿದ್ರು ಅಂದ್ರೆ ಹಿಂಗೊಂದ್ ಕಣ್ಣು ಹಿಡ್ಕೊಂಡು ದುರ್ಗಾ ನೀನ್ ಬೇಕಂತಾನೆ ಹೊಡೆದಿದ್ದು, ಏನ್ ನೀನೇನ್ ಕರಾಟೆ ಫೈಟ್ರಾ, ನನ್ ಕಣ್ಣಿಗೆ ಇಷ್ಟು ಜೋರಾಗಿ ಹೊಡೆದಿದ್ಯಾ, ನೀನ್ ನಂಗೆ ಬೇಕಂತಾನೆ ಹೊಡೆದಿದ್ದು ಅಲ್ವಾ ಅಲ್ವಾ ಅಲ್ ಮುಗೀತಾ ನಿನ್ನ ಪರ್ಫಾರ್ಮೆನ್ಸು? ಏನ ಸಿಡುಕ್ ಮುನಿಸ್ವಾಮಿ, ಈ ಸಿಡುಕ್ ಮುನಿಸ್ವಾಮಿ ಮೇಲೆ ಅದು ಏನೇನು ಕಂಪ್ಲೇಂಟ್ಸ್ ಇದೆ ಅದನ್ನೆಲ್ಲ ಹೇಳು, ನನಗೂ ಗೊತ್ತಾಗ್ಲಿ. ಅಯ್ಯೋ ಬಾಸು, ಸಿಡುಕ್ ಮುನಿಸ್ವಾಮಿ ಅಂದ್ರೆ ನಮ್ಮೂರಲ್ಲಿ ಒಬ್ರು ತರಕಾರಿ ಮಾಡ್ತಿದ್ರು, ನಾನು ಅವ್ರ ಬಗ್ಗೆ ಹೇಳಿದ್ದು ನಿಮ್ ಬಗ್ಗೆ ಅಲ್ಲ. ನೀವ್ಯಾಕೆ ಇಷ್ಟೊಂದು ಗಂಭೀರವಾಗಿ ತಗೊಳ್ತಿದ್ದೀರಾ? ಬಾಸು, ಅದು ಪುಟ್ ಮೇಡಮ್ ನಗ್ಲಿ ಅಂತ ನಾನು ಏನೋ ಹೇಳ್ದೆ ಅಷ್ಟೇನೆ. ಏಯ್, ಸುಮ್ಮನೆ ಹಿತ ಮೇಲೆ ಹಾಕ್ಬೇಡ. ನಿನ್ ಮನ್ಸಲ್ಲಿ ಏನೇನಿದೆಯೋ ಅದನ್ನ ಆಚೆ ಹಾಕ್ತಿದ್ಯಾ ಅಷ್ಟೇ ಅಲ್ವಾ? ಕಾಳ ದುರ್ಗಾ, ನೀನ್ ತುಂಬಾ ಮಿತಿ ಮೀರ್ತಾ ಇದೀಯಾ. ಅಲ್ಲ, ನಾನು ಟೀನ ಸೊರ್ ಅಂತ ಸೌಂಡ್ ಮಾಡ್ಕೊಂಡು ಕುಡಿತೀನಾ? ನಾನೇನ್ ಟ್ಯಾಕ್ಟರ್ ಇಂಜಿನ್ ಆ ಥರ ಸೌಂಡ್ ಮಾಡೋದಕ್ಕೆ? ಬಾಸು, ಹೇಳ್ಬೇಕಂದ್ರೆ ಅದಕ್ಕಿಂತ ಜೋರಾಗೆ ಸೌಂಡ್ ಬರುತ್ತೆ. ಮತ್ತೆ ಇನ್ನೇನು, ಅವತ್ತು ನಿಮ್ ಕಣ್ಣಿಗೆ ಚೂರಿ ಏಟಾಯ್ತಪ್ಪ. ಅದಕ್ಕೆ ನೀವ್ ಹತ್ತಿದ್ದನ್ನ ನೋಡಿದ್ರೆ ಅಕ್ಕಪಕ್ಕದ ಮನೆಯವ್ರು ಯಾರಾದ್ರೂ ಅದನ್ನೆಲ್ಲ ಕೇಳಿಸ್ಕೊಂಡ್ಬಿಟ್ಟಿದ್ರೆ ಇವ್ರ ಮನೇಲಿ ಪುಟ್ಟದಾಗ ಒಂದ್ ಮಗು ಹುಟ್ಟಿರ್ಬೇಕು, ಒಂದ್ ತೊಟ್ಲು ತಂದ್ಬಿಡೋಣ ಅಂತ ತಂದೆ ಬಿಟ್ಟಿರೋರೇನೋ. ಹೇ, ಅದನ್ನ ಅಳೋದು ಅಂತ ಹೇಳೋದಲ್ಲ, ಪೆಬಲಿಂದ ಐ ಪೇನ್ ಅಂತ ಹೇಳ್ತಾರೆ. ನಿನಗೆಲ್ಲ ಅರ್ಥ ಆಗ್ಬೇಕು. ಅಲ್ಲ, ಏನೋ ನನ್ಗೆ ಸಿಡುಕ್ ಮುನಿಸ್ವಾಮಿ ಅಂತ ದುರ್ಗಾ, ಆ ವಸ್ತುನ ಇಡ್ಬೇಡ, ನನಗಿಷ್ಟ ಆಗಲ್ಲ. ಇಲ್ಲ ಅಂಬಿಕಾ ಅವ್ರೆ, ಈ ತರ ಜೋಡ್ಸಿಟ್ರೇನೆ ಪುಟ್ ಮೇಡಮ್ಗೆ ಬರೆಯಕ್ಕೆ ಓದೋದಕ್ಕೆ ಎಲ್ಲ ಸುಲಭ ಆಗೋದು. ಅವಳು ಅದನ್ನೇ ಹೇಳಿದಾಳೆ, ಈ ಪೆನ್ಸಿಲು ಬುಕ್ಸ್ನೆಲ್ಲ ಬ್ಯಾಗ್ ಒಳಗೆ ಇಟ್ಬಿಡು ಅಂತ. ಏಯ್, ನಾನು ಅದನ್ನ ಇಡ್ಬೇಡ ಅಂತ ಹೇಳ್ದೆ ತಾನೆ, ಅಲ್ಲಿಂದ ತೆಗಿ. ಏನ್ ತಮಾಷೆ ಮಾಡ್ತಿದ್ದೀರಾ? ನೀವೀಗ ಹೆದರ್ಸಿದ್ರೆ ನಾನು ಹೆದರ್ಕೊಂಡ್ಬಿಡ್ತೀನಾ? ನೀವು ನಮ್ಮಮ್ಮನ ತರಾನೆ, ಆದ್ರೆ ನಂಗೆ ಈ ತರ ಯಾರಾದ್ರೂ ಹೆದರ್ಸಿದ್ರೆ ಭಯ ಆಗಲ್ಲ, ನಗು ಬರುತ್ತೆ. ಏಯ್, ತಲೆ ಹೊರಟೆ ಮಾಡ್ಬೇಡ. ನಾನು ಹೇಳ್ದಷ್ಟು ಮಾಡಷ್ಟೇ, ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ ಅಂತ ನನ್ಗೆ ಗೊತ್ತಿಲ್ಲ. ಅವ್ರೆ, ಏನಿದೆಲ್ಲ? ನಿಮ್ ಕಣ್ಣಿಯಕ್ಕೆ ಮತ್ತೆ ಕೆಂಪಾಗಿದೆ, ಏನಾಗ್ತಿದೆ ನಿಮ್ಗೆ? ಅಂಬಿಕವ್ರೆ, ಏನಿದು? ಏನಕ್ಕೆ ಈ ತರ ಎಲ್ಲ ಗಾಳಿ ತೇಲಾಡ್ತಿದೆ? ಬೇಡ ಅಂಬಿಕವ್ರೆ, ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿ.
ದಯವಿಟ್ಟು ನನ್ನ ಮಾತು ಕೇಳಿ ಅಂಬಿಕವ್ರೆ. ಬೇಡ ಅಂಬಿಕವ್ರೆ, ನಿಮ್ಮನ್ನ ನೀವು ಕಳ್ಕೋಬೇಡಿ. ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿ. ಅಂಬಿಕವ್ರೆ, ಯಾರಿಗಾದ್ರೂ ಏಟಾಗಕ್ಕೂ ಮುಂಚೆ ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡಿ. ನೀವು ನೀವಾಗಿಲ್ಲ ಅಂಬಿಕವ್ರೆ, ಎಚ್ಚರಾಗಿ. ಪುಟ್ ಮೇಡಮ್ ಏನಾಯ್ತು? ಪುಟ್ ಮೇಡಮ್ ಕಣ್ಬಿಡು, ಎದ್ದೇಳು ಪುಟ್ ಮೇಡಮ್. ಅಂಬಿಕವ್ರೆ, ಏನ್ ಮಾಡಿದ್ರಿ ನೀವು? ಅವಳಿಗೆ ಜ್ಞಾನನೇ ಇಲ್ಲ ಇವಾಗ. ಪುಟ್ ಮೇಡಮ್ ಎದ್ದೇಳು, ಕಣ್ಬಿಡು ಪುಟ್ ಮೇಡಮ್, ಎದ್ದೇಳು. ಏನಾಯ್ತು? ಏನ್ ಮಾಡ್ಲಿ ನಾನು? ಚಿನ್ನಿ, ಸಾರಿ ಚಿನ್ನಿ, ನಾನ್ ಬೇಕು ಅಂತ ಏನು ಮಾಡ್ಲಿಲ್ಲ. ಪೆಟ್ಟಾಯ್ತಾ? ಸಾರಿ. ಆಯ್ತಾ, ಅಲ್ಲೇ ನಿಂತ್ಕೊಳ್ಳಿ. ಹತ್ರ ಬರ್ಬೇಡಿ ನೀವು. ಇಷ್ಟೊತ್ತು ನೀವು ಮಾಡಿರೋದೇ ಸಾಕು. ನನ್ನ ಮಗಳ ಹತ್ರ ನೀವು ಬರಬೇಡಿ, ದೂರ ಹೋಗಿ. ಬಿಟ್ಬಿಡು, ಎದ್ದೇಳಮ್ಮ. ಏನ್ ಮಾಡ್ಲಿ ನಾನು? ನನ್ನಿಂದಲೇ ನನ್ನ ಮಗಳಿಗೆ ಅಪಾಯ ಆಯ್ತು. ನಾನೇ ಇದಕ್ಕೆಲ್ಲ ಕಾರಣ. ರಾಕ್ಷಸಿ ನಾನು, ರಾಕ್ಷಸಿ.